ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅನ್ನುವಂತ ಪರಿಸ್ಥಿತಿ ಬಂದು ಒದಗ್ಬಿಟ್ಟಿದೆ. ಹಾಗಾಗಿ ಎನ್ಡಿಎ ಸಭೆಯ ಬಳಿಕ ಇಂಡಿ ಕೂಟದಿಂದಲೂ ಕೂಡ ಮೀಟಿಂಗ್ ಆಗುತ್ತಂತೆ. ಸಂಜೆ 6 ಗಂಟೆಗೆ ದೆಹಲಿಯಲ್ಲಿ ಸಭೆ ನಡೆಯುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರ ನಿವಾಸದಲ್ಲೇ ಮೀಟಿಂಗ್. ಸರ್ಕಾರ ರಚನೆ, ಮೋದಿ ವಿರುದ್ಧ ರಣತಂತ್ರವನ್ನ ಕೂಡ ರೂಪಿಸಲಾಗುತ್ತಂತೆ. ಈ ಸಭೆಯ ಮೂಲಕ ಅಧಿಕಾರದ ಗದ್ದುಗೆ ಏರೋದಕ್ಕೆ ಕಾಂಗ್ರೆಸ್ ಕೂಡ ರಣತಂತ್ರವನ್ನ ರೂಪಿಸುವ ಸಾಧ್ಯತೆ. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಎಕ್ಸಾಕ್ಟ್ಲಿ ಇವರಿಬ್ಬರನ್ನ ಕೂಡ ಸೆಳೆಯುವ ಪ್ರಯತ್ನಗಳು ಕಾಂಗ್ರೆಸ್ ಪಾಳ್ಯದಿಂದಲೂ ಕೂಡ ಆಗ್ತಾ ಇದೆ. ಆ ಮೂಲಕ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲೇಬಾರದು ಈ ಬಾರಿ ಅನ್ನುವಂತಹ ತಂತ್ರಗಾರಿಕೆ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಶರದ್ ಪವಾರ್ ಮೂಲಕ ಗಾಳ ಹಾಕುವಂತಹ ಪ್ಲಾನ್ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇಂಡಿ ಕೂಟದಿಂದಲೂ ಕೂಡ ಇವತ್ತು ಮೀಟಿಂಗ್ ಆಗ್ತಾ ಇರೋದು ಬಹಳ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲೇ ಇಂಡಿ ಮೈತ್ರಿಕೂಟದ ಸಭೆ ಕೂಡ ಇರುತ್ತಂತೆ. ಶರದ್ ಪವಾರ್ ಮೂಲಕ ನಿತೀಶ್ ಮತ್ತು ನಾಯ್ಡು ಅವರಿಬ್ಬರನ್ನ ಸೆಳೆಯುವಂತಹ ಪ್ರಯತ್ನಗಳು ಕಾಂಗ್ರೆಸ್ ಪಾಳ್ಯದಲ್ಲಿ. ಹಾಗಾಗಿ ಹೇಳಿದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದೂ ಕೂಡ ಆಗದೇ ಇರೋದೇ ಸಮಸ್ಯೆ ಆಗಿರೋದು. ಇನ್ನು ಈ ಬಾರಿ ಯಾವುದೇ ಪಕ್ಷಕ್ಕೂ ಕೂಡ ಬಹುಮತ ಸಿಕ್ಕಿಲ್ಲ. ಇದು ನರೇಂದ್ರ ಮೋದಿ ವಿರುದ್ಧದ ಜನಾದೇಶ. ತಮ್ಮ ಹೆಸರಲ್ಲಿ ಮತ ಕೇಳ್ತಾ ಇದ್ದವರ ನೈತಿಕ ಸೋಲಾಗಿದೆ. ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ಜಯ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಇಷ್ಟು ಬೆಂಬಲ ನೀಡಿದ್ದಕ್ಕೆ ಧನ್ಯವಾದ ಅಂತ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಬಿಜೆಪಿ ತನ್ನ ಅಹಂಕಾರದಿಂದ ಸೋಲು ಕಂಡಿದೆ. ನಾವು ರಾಜಕೀಯ ಪಕ್ಷದ ವಿರುದ್ಧ ಮಾತ್ರ ಹೋರಾಡಿಲ್ಲ, ಎಲ್ಲಾ ರೀತಿಯಲ್ಲೂ ಕೂಡ ಹೋರಾಡಿ ಇಷ್ಟು ಸೀಟು ಗೆದ್ದಿದ್ದೀವಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. आज जो देश में चुनाव के रिजल्ट आए हैं, ये मैं तो पहले कहूँगा ये जो रिजल्ट है जनता की रिजल्ट है और ये जनता की जीत है और लोकतंत्र की जीत है। हम पहले से यही कह रहे थे कि ये लड़ाई हमारी मोदी वर्सेस. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ದೆಹಲಿಯಿಂದ ನಮ್ಮ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಟೇಶ್, ನೀವು ಆಗ್ಲೇ ಹೇಳ್ತಾ ಇದ್ರಿ, ಒಂದ್ ಕಡೆ ಎನ್ಡಿಎ ಮೈತ್ರಿಕೂಟದ ಸಭೆ, ಮತ್ತೊಂದು ಕಡೆ ಇಂಡಿ ಕೂಟದ ಸಭೆ ಕೂಡ ಇದೆ, ಬಹಳ ಮಹತ್ವ ಪಡೆದುಕೊಳ್ತಿದೆ ಅಂತ. ಸಹಜವಾಗಿ ನೀವೇ ಹೇಳಿದಂಗೆ ಅಂಗ ಪಕ್ಷಗಳ ನಿರ್ಣಾಯಕ ಅವರೇ ಕಿಂಗ್ ಮೇಕರ್ಸ್ ಆಗ್ಬಿಟ್ಟಿದ್ದಾರೆ. ಯಾವ ಕಡೆಗೆ ವಾಲ್ತಾರೆ, ಏನ್ ಹೈ ಡ್ರಾಮಾಗೆ ಸಾಕ್ಷಿ ಆಗಬಹುದು ದೆಹಲಿ, ಇಂತಹ ಅನೇಕ ಪ್ರಶ್ನೆಗಳು ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ಬೋದಾ? ಶ್ರುತಿ, ಖಂಡಿತ. ಏನು ಎರಡೂ ಪಕ್ಷಗಳಿಂದ ಇಂದು ಮಹತ್ವದ ಸಭೆ ನಡೀತಾ ಇದೆ. ಈಗಾಗಲೇ ಎನ್ಡಿಎ ಬಗ್ಗೆ ಹೇಳ್ತಾ ಇದ್ದೆ ನಾನು. ಇನ್ನು ಇಂಡಿಯಾ ಮೈತ್ರಿಕೂಟದಲ್ಲೂ ಕೂಡ ಇಂದು ಮಹತ್ವದ ಸಭೆ ಇರುವಂಥದ್ದು. ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವಂಥದ್ದು ಜೆಡಿಯುನ ಏನು ನಿತೀಶ್ ಕುಮಾರ್ ಪಕ್ಷ, ಹಾಗೆಯೇ ಏನು ಆಂಧ್ರ ಪ್ರದೇಶದ ಏನು ಚಂದ್ರಬಾಬು ನಾಯ್ಡು ಅವರ TDP ಪಕ್ಷ. ಇಲ್ಲಿ ಇವೆರಡೂ ಕೂಡ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ ಕಳೆದ 4 ತಿಂಗಳ ಹಿಂದಿನಿಂದ ಏನು ಮಹಾಗಠಬಂಧನದಲ್ಲಿ ಸಾಕಷ್ಟು ಬದಲಾವಣೆ ಆಯಿತು. ಏನು TDP ಇರ್ಬೋದು, ಹಾಗೆಯೇ JDU ಇರ್ಬೋದು, ಎರಡೂ ಪಕ್ಷಗಳು ಏನು ಆಯಾ ಸ್ಥಳೀಯ ಪಕ್ಷಗಳ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿತ್ತು. ಆ ಮೈತ್ರಿಯನ್ನು ಮುರಿದು ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರ NDA ಟೀಮ್ಗೆ ಸೇರಿಕೊಳ್ಳುತ್ತೆ. ಅದಾದ ನಂತರದಲ್ಲಿ ಏನು ಸಾಕಷ್ಟು ಬೆಳವಣಿಗೆಗಳಾಗುತ್ತೆ. ಇದೀಗ ಏನು ನಿತೀಶ್ ಕುಮಾರ್ ಹಾಗೂ TDPಯ ಏನು ಚಂದ್ರಬಾಬು ನಾಯ್ಡು ಇದ್ದಾರೆ, ಇವರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಈಗಾಗಲೇ ಇಂಡಿಯಾ ಮೈತ್ರಿಕೂಟದಿಂದ ನಿನ್ನೆಯಷ್ಟೇ ಏನು ಲಾಲೂ ಪ್ರಸಾದ್ ಯಾದವ್ ಕೂಡ ಅವರನ್ನು ಸಂಪರ್ಕ ಮಾಡಿದ್ರು. ಏನು ನಿತೀಶ್ ಕುಮಾರ್ ಅವರನ್ನ ಸಂಪರ್ಕ ಮಾಡಿ ಅವರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದೀನಿ ಎನ್ನುವಂತಹ ಮಾತನ್ನು ಹೇಳಿದರು. ಇಲ್ಲಿ ಎರಡೂ ಪಕ್ಷಗಳಿಂದ ಅಂದರೆ NDAಯಿಂದ ಹಾಗೂ ಮೈತ್ರಿಕೂಟ ಏನು ಮಹಾಗಠಬಂಧನದಿಂದ ಎರಡೂ ಕಡೆ ಕೂಡ ಸಾಕಷ್ಟು ಒತ್ತಡ ಇದೆ. ಇಂದಿನ ಸಭೆ ನಾನು ಮೊದಲೇ ಹೇಳಿದಾಗೆ ಬಹಳಷ್ಟು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ನಿತೀಶ್ ಕುಮಾರ್ ಅವರು ಈ ಕಳೆದ ಬಾರಿ ಕೂಡ ಏನು ಸಾಕಷ್ಟು ಮಹಾಗಠಬಂಧನದಿಂದ ಹೊರಬಂದಿದ್ರು.
ಇದೀಗ ಬಿಜೆಪಿಯಲ್ಲಿದ್ದಾರೆ, ಅಂದರೆ NDA ಮೈತ್ರಿಕೂಟದಲ್ಲಿದ್ದಾರೆ. ಮತ್ತೆ ಇವತ್ತು ಅವರು ಯಾವ ನಿರ್ಣಯವನ್ನು ಕೈಗೊಳ್ತಾರೆ ಎನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗುತ್ತೆ. ಇಂದು ಏನು 10:45ಕ್ಕೆ ದೆಹಲಿಗೆ ನಿತೀಶ್ ಕುಮಾರ್ ಅವರು ಆಗಮಿಸ್ತಾರೆ. ಅಂದರೆ ಬಿಜೆಪಿಯ ಏನು NDA ಮೈತ್ರಿಕೂಟದ ಸಭೆ ಏನಿದೆ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೇನೆ ಅಮಿತ್ ಶಾ ಅವರ ಜೊತೆ ಸಾಕಷ್ಟು ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಹಾಗಾಗಿ ಅವರ ಪಾತ್ರ ಬಹಳ ನಿರ್ಣಾಯಕ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸ್ತಾ ಇರ್ತಕ್ಕಂತಹ ಸಭೆ ಏನಿದೆ ಈ ಸಭೆ ಕೂಡ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇದರ ಜೊತೆಗೆ ಇಂಡಿಯಾ ಮೈತ್ರಿಕೂಟದಲ್ಲೂ ಕೂಡ ಏನು ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಕಳೆದ 2000 ಏನೆಲ್ಲ ಬೆಳವಣಿಗೆಗಳು ಇವತ್ತು